ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನ ಸಾನ್ನಿಧ್ಯದಲ್ಲಿ ಬರುವಂತೆ ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಒಂದು ವಿಚಾರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಏನು ಆ ಒಂದು ಟಾಪಿಕ್? ನಮ್ಮ ಆಶೀರ್ವಾದಗಳನ್ನ ಸಂಭಾಲಿಸಬೇಕು. ಹಲ್ಲೆಲೂಯಾ. ಕರ್ತನ ಆಶೀರ್ವಾದ ಖಂಡಿತವಾಗಿ ನಮಗೆ ಆಗ್ತದೆ. ಯಾಕಂದ್ರೆ ಆಶೀರ್ವದಿಸುವಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮನ್ನ ಮೇಲಕ್ಕೆತ್ತುವಂತ ದೇವರನ್ನ ನಾವು ಆರಾಧನೆ ಮಾಡ್ತೇವೆ. ನಮ್ಮನ್ನ ಕಾಯುವಂತ ದೇವರನ್ನ ನಾವು ಆರಾಧನೆ ಮಾಡ್ತೇವೆ. ನಮ್ಮನ್ನ ಸ್ವಸ್ಥಪಡಿಸುವಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮಗೆ ಬಿಡುಗಡೆ ಕೊಡುವಂತ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ನಮ್ಮನ್ನ ಮೇಲಕ್ಕೆ ನಡೆಸುವಂತ ಆತ್ಮಿಕ ಫಲಗಳನ್ನ, ಆತ್ಮಿಕ ವರದಾನಗಳನ್ನ ಕೊಟ್ಟು ನಡೆಸುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆತನ ಕೈ ಆಶೀರ್ವದಿಸುವ ಕೈಯಾಗಿದೆ. ಹಲ್ಲೆಲೂಯಾ. ಆತನ ಹಸ್ತ ಧರ್ಮದ ಬಲಗೈ ನಮಗೆ ಆಧಾರವಾಗಿದೆ. ಆದ್ರೆ ಆತನು ಕೊಟ್ಟಂತ ಎಲ್ಲ ಆಶೀರ್ವಾದವನ್ನು ಉಳಿಸಿಕೊಳ್ಳೋದು ಹೇಗೆ, ಆತನ ಮಕ್ಕಳಾಗಿ ಉಳಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಈ ಒಂದು 4-5 ದಿವಸಗಳಿಂದ ಧ್ಯಾನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಕಲಿತಂತ ವಿಚಾರ, ಯೋಚಿಸದೆ ತುಂಬಾ ವೇಗವಾಗಿ ಏನ್ ಮಾಡೋದು? ಸಹಾಯವನ್ನು ಮಾಡೋದು. ಆಶೀರ್ವಾದ ಸಿಕ್ಕ ಕೂಡಲೇ ನಾವು ಸಹಾಯವನ್ನ ಮಾಡೋದು. ಸಹಾಯ ಮಾಡೋದು ತಪ್ಪಲ್ಲ, ಸಹಾಯ ಮಾಡಬಾರದು ಅಂತ ಕೂಡ ಹೇಳೋದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ದಾನ ಧರ್ಮದ ಬಗ್ಗೆ ಒತ್ತಿ ಹೇಳ್ತಾರೆ. ನೀವು ಮಾಡಬೇಕು, ಅದು ನಿರ್ಬಂಧ. ಅದು ಒಬ್ಬ ವಿಶ್ವಾಸಿಗೆ, ಒಬ್ಬ ಸೇವಕನಿಗೆ ನೀವು ಮಾಡಿದ್ರು ಆಯ್ತು, ಮಾಡದಿದ್ರು ಆಯ್ತು ಅನ್ನೋ ರೀತಿಯಲ್ಲಿ ಅಲ್ಲ, ಅದು ಆಜ್ಞೆ, ದೇವರಿಗೆ ಕೊಡಲ್ಪಟ್ಟು ನೀವು ಮಾಡಲೇಬೇಕಾದ ಕಾರ್ಯ. ಆದ್ರೆ ನಾವು ಮಾಡುವಾಗ ನಮ್ಮ ಜ್ಞಾನವನ್ನ ಅದರ ಜೊತೆ ಸೇರಿಸಬೇಕು. ಹಲ್ಲೆಲೂಯಾ. ಎರಡನೇದಾಗಿ, ನಿಮಗೆ ಅದ್ಭುತ ಆಶೀರ್ವಾದ ಬಿಡುಗಡೆ ಆಗುವಾಗ ಅದರ ಬಗ್ಗೆ ವಿಪರೀತವಾಗಿ ಮಾತಾಡ್ಬೋದು. ವಿಪರೀತವಾಗಿ ಮಾತು ಯಾವಾಗ ಕೊಡ್ರಿ ನೋಡ್ರಿ, ಮಾತು ಹೆಚ್ಚಾದಾಗ ಸಮಸ್ಯೆಗಳು ಉಂಟಾಗ್ತವೆ. ಯಾವಾಗ ನಾವು ಮೌನವಾಗಿರ್ತೇವೆ ಅಲ್ಲಿ ಕಾರ್ಯಗಳು ನಮ್ಮ ಕಡೆ ಫಲಿಸ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಯಾವಾಗ ಮಾತು ಹೆಚ್ಚಾದಾಗ, ಆಶೀರ್ವಾದದ ಬಗ್ಗೆ, ನಮ್ಮ ಆಶೀರ್ವಾದದ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡಿದಾಗ ಅದು ಇನ್ನೊಬ್ಬರಿಗೆ ದುಃಖ ತರಿಸಬಹುದು, ಇನ್ನೊಬ್ಬರಿಗೆ ನಮ್ಮ ಮೇಲೆ ದ್ವೇಷ ತರಿಸಬಹುದು, ಇನ್ನೊಬ್ಬರಿಗೆ ಇವ್ರು ಯಾವಾಗ ನೋಡೋದು ಇದನ್ನೇ ಮಾತಾಡ್ತಾರಲ್ಲ ಅನ್ನುವ ರೀತಿಯಲ್ಲಿ ಅನ್ಸ್ಬೋದು. ಆದ್ರೆ ಕರ್ತನ ಹೇಳ್ತಾ ಇದ್ರೆ ನಾವು ಕರ್ತನನ್ನ ಮಹಿಮೆ ಪಡಿಸಬೇಕು. ಆಗ ನಂಗಂತ ಹೇಳಿ ಎದ್ದು ಸಭೆಯಲ್ಲಿ ನಿಂತು ಸಾಕ್ಷಿ ಹೇಳಬಾರ್ದಂತಲ್ಲ, ಅಥವಾ ಯಾರಾದ್ರೂ ಒಬ್ಬರು ಕಷ್ಟದಲ್ಲಿ ದೇವರಲ್ಲಿ ಬಲಪಡಿಸಬೇಕು, ಅವ್ರನ್ನ ದೇವರಲ್ಲಿ ಬಲಪಡಿಸುವಂತ ಸಂದರ್ಭದಲ್ಲಿ ಅವರ ಮುಂದೆ ಆ ಸಾಕ್ಷಿ ಹೇಳಬಾರ್ದು ಅಂತಲ್ಲ. ಆದ್ರೆ ನಾವು ಹೇಳುವಂತ ವಿಚಾರ ದೇವರಿಗೆ ಮಹಿಮೆ ಉಂಟಾಗುವಂತ ಕಾರ್ಯ ಆಗ್ಬೇಕು. ಹಲ್ಲೆಲೂಯಾ. ಮೂರನೇದಾಗಿ, ಒಂದು ಸ್ಥಾನಕ್ಕೆ ತಲುಪಿದಾಗ, ಒಂದು ಮಟ್ಟಕ್ಕೆ ತಲುಪಿದಾಗ ನಾವೇನ್ ಮಾಡ್ತೇವೆ? ಆರಾಮಾಗಿ ಕೂತು ಬಿಡ್ತೇವೆ. ಆರಾಮಾಗಿ ಯಾವಾಗ ಕೂರ್ತೇವೋ ನೋಡ್ರಿ, ಒಂದು ಬಿಸ್ನೆಸ್ ಒಂದು ಆಕಾಶದ ಎತ್ತರದಲ್ಲಿ ನಡೀತಿದ್ರೆ ಆ ಸ್ಥಾನವನ್ನ ತಲುಪಲು ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಕಾಯ್ತಾ ಇರ್ತಾನೆ. ಇಲ್ಲಿ ನಮ್ಗೆ ಬಿಸ್ನೆಸ್ ಇದು ಇಲ್ಲ ಅಂತಂದ್ರೂ ಕೂಡ ನಾವು ಸುಮ್ಮನೆ ಕೂತ್ರೆ, ನಾವು ಆರಾಮಾಗಿದ್ರೆ, ಒಂದು ಘಟನೆ ಈ ರೀತಿಯಲ್ಲಿ ನಡೀತು. ಮೈಸೂರು ಪಟ್ಟಣದಲ್ಲಿ ಒಬ್ರು ವಿಶ್ವಾಸಿ ಇದ್ದಾರೆ. ಅವರು ಬೇರೆ ಸಭೆಗೆ ಹೋಗ್ತಾರೆ. ಆ ಒಂದು ವಿಶ್ವಾಸಿ ಅವರ ಹಸ್ಬೆಂಡ್ ಅವ್ರೇನ್ ಮಾಡ್ತಾರೆ, ಅವರ ಒಂದು ಶಾಪ್ ಇದೆ. ಅವರ ಶಾಪ್ ಚೆನ್ನಾಗಿ ನಡೀತು. ಹೆಂಗ್ ಬಿಸ್ನೆಸ್ ಆಯ್ತು ಅಂತಂದ್ರೆ ನೆನೆಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಅದರ ತಿಪ್ಪೆಯಿಂದ ಎತ್ತಿ ಮೇಲೆ ಕೇಳೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಬಿಸ್ನೆಸ್ ನಡೀದಕ್ಕೆ ಸ್ಟಾರ್ಟ್ ಆಯ್ತು. ಏನೋ ಪುರ್ಸೊತ್ತಿಲ್ಲದೆ ಆರ್ಡರ್ಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಇದೆಲ್ಲ ಆಯ್ತು. ಆದ ನಂತರ ಅವರ ತಾಯಿ ಹುಷಾರಿಲ್ಲದೆ ಬೀಳೋದಕ್ಕೆ ಸ್ಟಾರ್ಟ್ ಆಯ್ತು. ತಾಯಿ ಹುಷಾರಿಲ್ಲದೆ ಬೀಳಬೇಕು ಅಂತಂದಾಗ ಮಗ ಆದವನು ಅದನ್ನ ನೋಡ್ಕೋಬೇಕು, ಎಲ್ಲ ಮಾಡ್ಬೇಕು. ಅದು ಬಹಳ ಏನೋ ನಿರ್ಬಂಧವಾಗಿರುವಂತ ವಿಚಾರ. ಆದ್ರೆ ತನ್ನ ಎಲ್ಲವನ್ನು ಮ್ಯಾನೇಜ್ ಮಾಡ್ಬೇಕಲ್ಲ. ನನಗೆ ಸಂಸಾರ ಇದೆ, ಮಕ್ಕಳಿದಾವೆ, ಅದೇ ರೀತಿಯಲ್ಲಿ ಬಿಸ್ನೆಸ್ ಇದೆ, ತಾಯಿ, ಇದನ್ನೆಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ಹೋಗುವಂತ ಒಂದು ವಿಚಾರ ಆ ಮನುಷ್ಯನ ಮನಸ್ಸಲ್ಲಿ ಇರಬೇಕು. ಆದ್ರೆ ಅವ್ರೇನ್ ಮಾಡಿದ್ರು, ತನ್ನ ಶಾಪನ್ನ ಬಿಟ್ರು, ತನ್ನ ತಾಯಿಯನ್ನ ನೋಡ್ಕೋಬೇಕು. ಯಾಕಂದ್ರೆ ಅವರು ಸಂಪೂರ್ಣವಾದ ವಿಶ್ವಾಸಿ ಅಲ್ಲದೆ ಇರೋದ್ರಿಂದ ಅವರ ತಾಯಿಯನ್ನ ನೋಡ್ಕೋಬೇಕು ಅನ್ಕೊಂಡು ಇಟ್ಕೊಂಡು ತಾಯಿಯ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋ ರೀತಿಯಲ್ಲಿ ಅವ್ರು ನೋಡ್ಕೊಳಕ್ ಸ್ಟಾರ್ಟ್ ಮಾಡೋದು. ನೋಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಅಲ್ಲೇನ್ ಮಾಡ್ಬಿಟ್ರು, ತನ್ನ ಕೆಲಸದವನಿಗೆ ಬಿಟ್ಕೊಟ್ರು ಎಲ್ಲವನ್ನ. ಕೆಲಸದವನು ನಂಬಿಗಸ್ತನಾಗಿದ್ರೆ ಏನ್ ಸಮಸ್ಯೆ ಇರಲಿಲ್ಲ. ಆದ್ರೆ ಅದನ್ನ ನಂಬಿಗಸ್ತನಲ್ಲ. ಅವನೇನ್ ಮಾಡ್ದ, ಅಲ್ಲಿ ಯಾವುದೇ ಗೋಲ್ಮಾಲ್ ಮಾಡಿಲ್ಲ, ಶಾಪ್ ಅಲ್ಲಿ ಏನ್ ಗೋಲ್ಮಾಲ್ ಮಾಡಿಲ್ಲ,
ನೋಡ್ರಿ, ಅವನ ಹೈ ಲೆವೆಲ್ ಅಲ್ಲಿ ಮೋಸ ಮಾಡಕ್ ಯಾವ ರೀತಿ ಅಂತಂದ್ರೆ, ಅವ್ರ ಯಾರು ಕಸ್ಟಮರ್ಸ್ ಇದಾರಲ್ಲ, ಕಸ್ಟಮರ್ಸ್ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ಲಿಲ್ಲ. ಏನ್ ಕಾಂಟ್ಯಾಕ್ಟ್ ಮಾಡ್ದ? ತನ್ನ ನಂಬರ್ನ ಕೊಟ್ಟ, ತನ್ನ ವಿಸಿಟಿಂಗ್ ಕಾರ್ಡ್ಗಳನ್ನ ಕೊಟ್ಟ ನಂತರ ಎಲ್ಲರೂ ಕೂಡ ಇವನಿಗೆ ಕಾಂಟ್ಯಾಕ್ಟ್ ಸಿಕ್ತು. ಒಂದು ದಿವಸ ಸಡನ್ ಆಗಿ ಕೆಲಸ ಬಿಟ್ಟು ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಅದೇ ಒಂದು ಜಾಗದಲ್ಲಿ ಒಂದು ಒಳ್ಳೆ ಮಳಿಗೆಯನ್ನು ನೋಡಿ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಇವರು ಅಂಗಡಿಗೆ ಬಂದಿದ್ದಂತ ಎಲ್ಲ ಕಸ್ಟಮರ್ಸ್ ಎಲ್ಲೋದಕ್ಕೆ ಹೋಗಿದ್ರು, ಅವರ ಒಂದು ಇದಕ್ಕೆ ಹೋದ್ರು. ಇಲ್ಲಿ ಈಗ ಏನಾಯ್ತು, ಇವರ ಆಕಾಶದ ಎತ್ತರಕ್ಕೆ ಹೋಗಿದ್ದಂತ ಬಿಸ್ನೆಸ್ ಒಂದೇ ಸಾರಿ ನೆಲ ಕಚ್ಕೊಂಡ್ಬಿಡ್ತು. ಎಲ್ಲ ಲಾಸ್ ಆಗೋದಕ್ಕೆ ಪ್ರಾರಂಭ ಆಯ್ತು. ಕೊನೆಗೆ ಅಂಗಡಿನೇ ಮುಚ್ಚಿತ್ತು. ಇದರಲ್ಲಿ ಯಾರು ತಪ್ಪು? ಇವರು ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿತ್ತು. ಇನ್ನೊಂದು ಅವನಿಗೆ ತಪ್ಪಿದೆ, ಅದು ಸೆಕೆಂಡ್ರಿ. ಬಿಟ್ಟುಕೊಟ್ಟಿದ್ ಯಾರು? ಬಿಟ್ಕೊಡು ಓನರ್ ಆಗಿ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಅರ್ಥ ಒಂದು ಮಟ್ಟಕ್ಕೆ ತಲುಪಿದಾಗ ನಾವೇನ್ ಮಾಡ್ತೀವಿ? ಆರಾಮಾಗಿ ನಡೆದೋಗುತ್ತೆ ಅಂತ ಅನ್ಕೋತೀವಿ. ಆತ್ಮಿಕ ವಿಚಾರದಲ್ಲೂ ಅಷ್ಟೇನೆ, ಒಂದು ಮಟ್ಟಕ್ಕೆ ಒಬ್ಬ ವ್ಯಕ್ತಿ ತಲುಪಿದಾಗ ಪ್ರಾರ್ಥನೆ ಕಡಿಮೆ ಆಗುತ್ತೆ, ಒಂದು ಮಟ್ಟಕ್ಕೆ ತಲುಪಿದಾಗ ಆರಾಧನೆ ಕಡಿಮೆ ಆಗುತ್ತೆ, ಸತ್ಯವೇದ ಓದೋದು ಕಡಿಮೆ ಆಗುತ್ತೆ. ಎಲ್ಲವನ್ನ ಕಡಿಮೆ ಮಾಡಿ ಏನು, ನಾನೇ ಸಂದೇಶ ಹೇಳೋನು, ನಾನೇ ಬಿನವರಿಗೆ ಪ್ರಾರ್ಥನೆ ಮಾಡೋನು, ನಾನೇ ಆರಾಧನೆ ನಡೆಸೋನು, ನಾನು ಯಾಕೆ ದಿನಾಲು ಪಾಡಬೇಕು ಅನ್ನೋ ನಿರ್ಬಂಧ ಇದೆ ಅನ್ನೋದನ್ನ ಆ ಒಂದು ಫೀಲಿಂಗ್ ನಮ್ಗೆ ಉಂಟಾಗುತ್ತೆ. ಫೀಲಿಂಗ್ ಉಂಟಾದಾಗಲೇ ನಮ್ಮ ಅವನತಿ ಆಗುತ್ತೆ. ನೋಡ್ರಿ, ರಾಜರಿಗೆ ಒಂದು ಇಸ್ರೇಲ್ ರಾಜನಿಗೆ ನಿರ್ಬಂಧ ಇತ್ತು. ಏನಂತಂದ್ರೆ ಸತ್ಯವೇದವನ್ನು ಓದಬೇಕು, ಅವ್ರು ಸತ್ಯವೇದವನ್ನು ಅವ್ರ ಜೊತೆ ಇಟ್ಕೊಳ್ಬೇಕು. ಆದ್ರೆ ಸೊಲೊಮೋನ ನೋಡುವಾಗ ಆ ಕಾರ್ಯವನ್ನು ಅವನು ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಎಷ್ಟೇ ಹೇಳಿದ್ರು ಕೂಡ ಆತನಿಗೆ ಅರ್ಥವಾಗಲಿಲ್ಲ. ಅದಕ್ಕೋಸ್ಕರವಾಗಿ ಅನೇಕ ಅನ್ಯ ದೇಶಸ್ಥರ ಹೆಂಡತಿಯರನ್ನು ಮಾಡಿಕೊಂಡು ಕೊನೆಗೆ ಅವರ ದೇವರುಗಳನ್ನ ಅವನು ಸೇವಿಸುವುದಕ್ಕೆ ಪ್ರಾರಂಭಿಸಿದ. ಇವತ್ತಿನ ದಿವಸ ನಾವು ಯಾವುದೇ ಮಟ್ಟಕ್ಕೆ ತಲುಪಿದ್ರು ಕೂಡ ಆತ್ಮಿಕತೆಯಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನೀನು ಪ್ರತಿದಿನವೂ ಸತ್ಯವೇದ ಓದಬೇಕು, ನೀನು ಆರಾಧನೆಯನ್ನ ಮಾಡಬೇಕು, ನೀನು ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಯಾವಾಗ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೋ ಪ್ರತಿದಿನವೂ ಕೂಡ ಕರ್ತನು ನಮ್ಮೆಲ್ಲ ಕೆಲಸಗಳನ್ನ ಕೈಗೂಡಿಸುವ ಆತನಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಬದುಕುಳಿದ್ದೇವೆ ಅಂತ ಪ್ರಿಯರೇ, ಬದುಕುಳಿದ ನಮ್ಮ ಸಭೆ ಇವತ್ತಿನ ದಿವಸ ಆಶೀರ್ವದಿಸಲ್ಪಟ್ಟಿದೆ ಅನ್ನೋದಾದ್ರೆ ನಾವು ಈ ಮುಂಜಾವಿನಲ್ಲಿ ಮಾಡುತ್ತಿರುವಂತ ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ. ನಮ್ಮ ದೇಹಕ್ಕೆ ಅನೇಕ ವೇದನೆ, ಅನೇಕ ಎದ್ದು ಬರದ ರೀತಿಯಲ್ಲಿ ನಮಗನ್ಸುತ್ತೆ. ಆದ್ರೆ ನಾವು ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಮಾಡ್ತಿರುವ ಈ ಪ್ರಾರ್ಥನೆ ನಮ್ಮ ಸಭೆಯನ್ನ, ನಮ್ಮ ಪಟ್ಟಣವನ್ನ, ನಮ್ಮ ಏರಿಯಾವನ್ನ, ನಮ್ಮ ನೆರೆಹೊರೆಯವರನ್ನ, ನಮ್ಮ ತಂದೆ ತಾಯಿಗಳನ್ನ, ಸಹೋದರ ಸಹೋದರರನ್ನ, ನಮ್ಮ ಒಡಹುಟ್ಟಿದವರನ್ನ ಕಾಯ್ತಾ ಇದೆ. ಹಲ್ಲೆಲೂಯಾ. ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಅದರ ಪ್ರತಿಫಲ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ದುರಾತ್ಮಗಳು ಏನ್ ಮಾಡ್ತಾ ಇದಾವೆ ಅನ್ನೋದನ್ನ ಕರ್ತನು ಆ ಒಂದು ದೊಡ್ಡ ಕೃಪೆ ನಮ್ಮ ಮೇಲೆ ಇಟ್ಟಿದ್ದಾನೆ. ಒಂದು ವೇಳೆ ದುರಾತ್ಮಗಳು ಮಾಡೋದನ್ನ ನಾವು ನೋಡುವಂತ ಪರಿಸ್ಥಿತಿ ಎದುರಾದ್ರೆ ಬೇರೆ ನಾವು ಈ ಲೋಕದಲ್ಲಿ ಜೀವನ ಮಾಡಕ್ಕಾಗಲ್ಲ. ಈ ಲೋಕದಲ್ಲಿ ಯಾಕಂದ್ರೆ ಒಂದು ಕನಸು ಬಿದ್ರೇನೆ ಎದ್ದೋ ಬಿದ್ದೋ ಓಡ್ ಬರ್ತೀವಿ, ಹೌದಲ್ಲ? ಯಾವ್ದೋ ಹಾವು ಹಿಂದೆ ಅಟ್ಟಾಡ್ಸ್ಕೊಂಡ್ ಬಂತು ಅನ್ಕೊಂಡು ಕನಸು ಬಿತ್ತಂತಾದ್ರೆ ಮುಗಿದೋಯ್ತು. ಅವತ್ತು ರಾತ್ರಿ ಬೆಳಿಗ್ಗೆ ಎಲ್ಲ ಏನು ಕೆಲಸ ಕಾರ್ಯಗಳೆಲ್ಲ ಏನಿಲ್ಲ, ಆ ಆಲಯಕ್ಕೆ ಒಂದು ಪ್ರಾರ್ಥನೆ ಮಾಡ್ತೀವಿ. ಅದೇ ಹಾವಿನಂತಿರುವಂತ ದುರಾತ್ಮಗಳು, ಎಷ್ಟೋ ದುರಾತ್ಮಗಳು ನಮ್ಮ ಸುತ್ತಲೂ ನಮ್ಮನ್ನು ಹೊಂಚಾಕಿ ಕಾಯ್ತಾ ಇದ್ದಾವೆ. ಅದನ್ನೆಲ್ಲವನ್ನ ನೋಡೋದಕ್ಕೆ ದೇವರೇನ ಅವಕಾಶ ಕೊಟ್ಟರು. ನೀನ್ ಅದನ್ನ ನೋಡ್ಕೊಂಡೇ ಬದುಕುಂದ ಅನ್ಕೊಂಡು ಏನಾದ್ರು ನಿಮಗೆ ಅಂದ್ರೆ ಅದರ ಹೋರಾಟಗಳನ್ನು ನೋಡುವಂತ ಅನ್ಕೊಂಡು ಏನಾದ್ರು ಅವಕಾಶ ಕೊಟ್ರೆ ನಾವು ಭಯಭೀತಿರಾಗ್ತೀವಿ. ಅದೇನಂತಂದ್ರೆ ಇಡೀ ವರ್ಲ್ಡ್ ಹಾಂಟೆಡ್ ಆಗ್ಬಿಡುತ್ತೆ. ಈ ಬೂತ್ ಬಂಗ್ಲೆಯಲ್ಲಿ ಇರ್ತಾರಲ್ಲ ಆ ರೀತಿ ಪರಿಸ್ಥಿತಿಗಳಾಗ್ತವೆ. ಅದಕ್ಕೋಸ್ಕರವಾಗಿ ಕರ್ತನು ಎಲ್ಲಿ ತನಕ ನಮ್ಮನ್ನ ಇಟ್ಟಿದ ಅಲ್ಲಿ ತನಕ ನಾವು ಕರ್ತನನ್ನ ಹೃದಯದ ಅಂತರಾಳದಿಂದ ಸೇವಿಸುವವರಾಗೋಣ. ಹಲ್ಲೆಲೂಯಾ. ಅದನ್ನ ಆರಾಧನೆ ಮಾಡೋಣ, ಅದನ್ನ ಪ್ರಾರ್ಥನೆ ಮಾಡೋಣ, ಹೆಚ್ಚಿನ ಸಮಯ ಕೊಡೋಣ. ಒಂದು ಸ್ವಲ್ಪ ಸಮಯ ಇದೆ ಅಂತಂದ್ರೆ ನಾವು ಯಾಕೆಂದ್ರೆ ನೋಡ್ರಿ, ಯಾರು ಬ್ಯಾಚುಲರ್ಸ್ ಆಗಿದಾರೋ ಇರುವಂತ ಅವಕಾಶ ಇದೆಯಲ್ಲ ಬೇರೆಯವರಿಗೆ. ಫ್ಯಾಮಿಲಿ ಅಂದ್ರೆ ಯಾವಾಗ ಏನ್ ಸಮಸ್ಯೆಗಳು ಬರ್ತವೋ, ಯಾವಾಗ ಏನ್ ಎಮರ್ಜೆನ್ಸಿ ಬರುತ್ತೋ, ಯಾವಾಗ ಏನ್ ರೆಸ್ಪಾನ್ಸಿಬಿಲಿಟಿ ಬರುತ್ತೋ ಗೊತ್ತಲ್ಲ. ಬ್ಯಾಚುಲರ್ ಆಗಿದ್ದಾಗ ಏನಿಲ್ಲ. ಆಕ್ಚುಲಿ ಆಂಟಿ ನಂಗೆ ಬ್ಯಾಚುಲರ್ ಆಗಿದ್ದಾಗ ಹೇಳೋರು, ನೋಡು ಈಗ ನೀನು ಸಮಯವನ್ನ ಕಳೀತಿದ್ಯಲ್ಲ, ಈ ಸಮಯ ನಿಂಗೆ ಮತ್ತೆ ಸಿಗಲ್ಲ,
ನೀನು ಚೆನ್ನಾಗಿ ಸತ್ಯವೇದ ಓದು, ನೀನು ಪ್ರಾರ್ಥನೆ ಮಾಡು, ಅದೇ ರೀತಿ ನೀನು ಆರಾಧನೆ ಮಾಡು ಅಂತ ಹೇಳುದು. ಆ ರೀತಿಯಲ್ಲಿ ಅಂದ್ರೆ ಪೂರ್ಣವಾಗಿ ನಾನು ಮಾಡಕ್ಕಾಗದೇ ಇದ್ರು ಒಂದು 75% ಅಷ್ಟು ಕರ್ತನು ಮಾಡಲು ಕೃಪೆ ಕೊಟ್ಟಿದ್ದಕ್ಕಾಗಿದೆ ಅವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತಿನ ಟಾಪಿಕ್ಗೆ ಹೋಗೋಣ. ನಿನ್ನ ಆಶೀರ್ವಾದದ ಮೂಲ ಕಾರಣಕರ್ತರನ್ನು ಮರೆಯಬೇಡ. ಹಲ್ಲೆಲೂಯಾ. ನಿನಗೆ ಆಶೀರ್ವಾದ ಆಗಿದೆಯಲ್ಲ, ನಿನ್ನನ್ನ ಮೇಲಕ್ಕೆತ್ತಿ ತಂದು ನಿಲ್ಲಿಸಿದಾರ. ಯಾರು ನಿನ್ನನ್ನು ಮೇಲಕ್ಕೆತ್ತಿ ತಂದು ನಿಲ್ಲಿಸಿರೋದು? ದೇವರೇ ಆಗಿದ್ದಾನೆ. ಹಲ್ಲೆಲೂಯಾ. ದೇವರನ್ನ ಮೊದಲನೇ ಸ್ಥಾನದಲ್ಲಿ ನಾವು ಘನಪಡಿಸಬೇಕು. ಎರಡನೇದಾಗಿ ಇನ್ನೊಬ್ಬರನ್ನ ಅಥವಾ ಮನುಷ್ಯರನ್ನ ಘನಪಡಿಸೋದಕ್ಕೆ ನಾನು ಹೇಳ್ತಾ ಇಲ್ಲ. ನಮ್ಮ ಬಾಯಲ್ಲಿ ಏನು ಬರಬೇಕು? ಒಂದು ಉಪಕಾರ ಸ್ಮರಣೆ ಬರಬೇಕು. ಥ್ಯಾಂಕ್ಸ್ ಗಿವಿಂಗ್. ಅವರಿಂದ ನಾನು ಮೇಲಕ್ಕೆ ಬಂದೆ, ಅವರು ನನ್ನನ್ನ ಮೇಲಕ್ಕೆ ತಂದ್ರು. ನಾನು ಈ ಹಾಸನ ಪಟ್ಟಣಕ್ಕೆ ಬಂದಾಗ ಈ ಸಭೆಯಲ್ಲಿ ನನಗೆ ಯಾರು ಪರಿಚಯ ಇಲ್ಲಿರುವಾಗ ಈ ಸಭೆಯಲ್ಲಿ ಒಬ್ಬರು ಯವನಸ್ಥ ಇದ್ರು. ಅವರ ಹೆಸರು ನಾನು ಹೇಳೋದಿಲ್ಲ. ಆ ಯವನಸ್ಥ ಈಗಲೂ ಕೂಡ ತದನಂತರ ನನ್ನ ವಿರೋಧಿಯಾಗಿ ನಿಂತರೂ ಕೂಡ, ನನ್ನ ಒಂದು ಏಳಿಗೆಯನ್ನ ಆತನು ಬಯಸದೆ ಹೋದ್ರು ಕೂಡ, ನನ್ನ ಬೀಳುವಿಕೆಯನ್ನ ಆತನು ನೋಡ್ತೀನಿ ಅಂತ ಅನ್ಕೊಂಡು ಬಯಸಿದ್ರು ಕೂಡ, ಆದ್ರೆ ಆ ಪ್ರಾರಂಭದಲ್ಲಿ ನನ್ನನ್ನ ಬೈಕಲ್ಲಿ ಕರೆದುಕೊಂಡು ಹೋಗಿ ರೆಸ್ಯೂಮೆ ಈ ಹಾಸನ ಪಟ್ಟಣ ಸುತ್ತಲಿರುವಂತಹ ಸ್ಕೂಲು, ಕಾಲೇಜುಗಳಿಗೆ ಮತ್ತು ಕಂಪನಿಗಳಿಗೆ ರೆಸ್ಯೂಮೆ ಕೊಡೋದಕ್ಕೋಸ್ಕರ ನನಗೆ ಸಹಾಯ ಮಾಡಿದ್ದನ್ನ ನಾನು ಈಗಲೂ ನೆನೆಸಿಕೊಳ್ಳುತ್ತೇನೆ ಬೇರೆ. ಹಲ್ಲೆಲೂಯಾ. ಯಾಕಂದ್ರೆ ಅದನ್ನು ನೆನೆಸಿಕೊಳ್ಳದೆ ಹೋದರೆ ನಾನು ದೇವರ ಮುಂದೆ ತಪ್ಪಿತಸ್ಥನಾಗಿದ್ದೀನಿ. ಯಾಕಂದ್ರೆ ದೇವರು ನನಗೆ ಕೊಟ್ಟಂತ ಒಂದು ಆಯುಧ ಅದಾಗಿತ್ತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, ಐಗುಪ್ತ ದೇಶದಲ್ಲಿದ್ದ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಏನ್ ಮಾಡಬಾರ್ದಂತೆ? ಮರೆಯಬಾರದು. ಐಗುಪ್ತ ದೇಶದಲ್ಲಿ ನೀವು ದಾಸರಾಗಿದ್ರಿ. ನೀವು ಹಳೆ ಜೀವಿತನ ಆಲೋಚನೆ ಮಾಡ್ರಿ. ರಕ್ಷಣೆ ಇಲ್ದಿರೋ ಮೊದಲನೇ ಜೀವಿತನ ಆಲೋಚನೆ ಮಾಡ್ರಿ. ಒಂದು ವೇಳೆ ರಕ್ಷಣೆ ಇಲ್ಲದೆ ನಾವು ಇದ್ರೆ ನಮಗೆ ಪ್ರೊಟೆಕ್ಷನ್ ಇತ್ತ ಬೇರೆ. ಕಣ್ಣಿಗೆ ಕಾಣದ ಶಕ್ತಿಗಳು ಬಂದು ಯಾವ ರೀತಿಯಲ್ಲಿ ರೋಗದಲ್ಲಿ ನಮ್ಮನ್ನು ಹಿಂಸಿಸುತ್ತಿದ್ದೋ ನಮಗೆ ಗೊತ್ತಿಲ್ಲ. ನಾವು ಅನೇಕ ಸಾಲಗಳು ನಮಗಿದೆ. ಆ ಸಾಲ ಕೊಡದಿರುವಂತ ಸಂದರ್ಭದಲ್ಲಿ ಆ ಸಾಲಗಾರರು ಏನೇನೋ ಮಾಡಿ ನಮ್ಮ ವಿರುದ್ಧವಾಗಿ ಏನೇನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ. ಅಥವಾ ನಮ್ಮ ಒಡ ಹುಟ್ಟಿದವರು, ಅವರ ಮಧ್ಯದಲ್ಲಿ ಜಗಳಗಳು ನಿಮ್ಮ ಫ್ಯಾಮಿಲಿಯಲ್ಲಿ ಇರಬಹುದು, ಅವ್ರು ಬಂದು ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಯಾಕಂದ್ರೆ ನಾವು ಚಾಲೆಂಜ್ ಹಾಕಿರೋದು ಯಾರಿಗೆಲ್ಲ ಮೊದಲನೇದಾಗಿ ಸೈತಾನ್ಗೆ ಚಾಲೆಂಜ್ ಹಾಕಿರ್ತೀವಿ. ಎರಡನೇದಾಗಿ ನಾವು ಈ ಸಮಾಜಕ್ಕೆ ಚಾಲೆಂಜ್ ಆಗಿ ನೀವು ಬಂದಿರ್ತೀವಿ. ಅದಕ್ಕೆ ಮೂರನೇದಾಗಿ ಈ ಒಂದು ದೇಶದಲ್ಲಿರುವಂತಹ ಕೆಲವು ಕಾನೂನುಗಳಿಗೆ ನಾವು ಚಾಲೆಂಜ್ ಆಗಿ ನಿಂತು ಮಾಡಿರ್ತೀವಿ. ಆವಾಗ ಯಾವ ರೀತಿಯಲ್ಲಿ ನಮಗೆ ಸವಾಲುಗಳಿರ್ತವೆ, ಆ ಸವಾಲುಗಳನ್ನ ನಮ್ಮ ಬಲದಿಂದ ಎದುರಿಸಲಿಕ್ಕೆ ಸಾಧ್ಯನಾ? ದೇವರ ಬಲದಿಂದ ಮಾತ್ರವೇ ಅದನ್ನು ಸಾಧ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಹೋಶೇಯ 8ನೇ ಅಧ್ಯಾಯ 14ನೇ ವಚನವನ್ನು ನೋಡುವಾಗ, ಹೋಶೇಯ 8ನೇ ಅಧ್ಯಾಯ 14ನೇ ವಚನ, ಇಸ್ರಾಯೇಲು ತನ್ನ ಸೃಷ್ಟಿಕರ್ತನನ್ನು ಮರೆತು ಅರಮನೆಗಳನ್ನು ಕಟ್ಟಿಕೊಂಡಿವೆ, ಯಹೂದವು ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಮಾಡಿಕೊಂಡಿದೆ. ಆಹಾ, ನಾನು ಆ ಪಟ್ಟಣಗಳ ಮೇಲೆ ಬೆಂಕಿಯನ್ನು ಕಳುಹಿಸುವೆನು, ಅದು ಆ ಸೌಧಗಳನ್ನು ನುಂಗಿ ಬಿಡುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ಏನಂತೆ? ಆಶೀರ್ವಾದ ಆದ ನಂತರ ಸೃಷ್ಟಿಕರ್ತನನ್ನ ಮರೆತು ಏನ್ ಮಾಡಿದೆ ಅಂತೆ ಇಸ್ರಾಯೇಲಿನ ವ್ಯಕ್ತಿ ಏನ್ ಮಾಡ್ತಾನಂತೆ? ಅರಮನೆಗಳನ್ನ ಕಟ್ಟಿಕೊಂಡಿದ್ದಾನೆ. ಯಹೂದ ಏನ್ ಮಾಡಿದೆ? ಕೋಟೆ ಕೊತ್ತಲುಗಳನ್ನ ಕಟ್ಟಿಕೊಂಡಿದೆ. ತನ್ನ ಪ್ರೊಟೆಕ್ಷನ್ಗೋಸ್ಕರ ತನ್ನ ಪ್ರೊಟೆಕ್ಷನ್ ಮಾಡುವ ಆತನು ಕರ್ತನು ಎಂದು ತಿಳಿದಿದ್ರು ಕೂಡ ಏನ್ ಕಟ್ಕೊಂಡಿದೆಯಂತೆ? ಅರಮನೆಗಳನ್ನ, ಕೋಟೆ ಕೊತ್ತಲುಗಳನ್ನ ಕಟ್ಟಬಾರದು ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಆದ್ರೆ ಒಂದನ್ನು ನೆನಪಿಡಬೇಕು, ಅದು ದೇವರ ಕೃಪೆ ಆಗಿದೆ ಪ್ರೇರೆ. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಒಂದು ಸ್ವಂತ ಸ್ವಾಸ್ಥ್ಯ ಇದೆಯಾ? ದೇವರು ಆಸ್ತಿ ಅಂತಸ್ತನ್ನ ಕೊಟ್ಟಿದ್ದಾರ? ಪಿತೃಗಳಿಂದ ಬಂದಿರುವಂತಹ ಅನುಭವ ಮಾಡೋದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಾರ? ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಒಂದು ಕೃಪೆ ಅದಾಗಿದೆ. ಅದನ್ನ ನಮಗೆ ದೇವರು ಅನುಭವಿಸಬೇಕು. ಆದ್ರೆ ಒಂದು ಅಕ್ಕಿ ಕಾಳನ್ನು ತಿನ್ನುವಾಗ, ಒಂದು ಗೋಧಿ ಕಾಳನ್ನು ತಿನ್ನುವಾಗ, ಒಂದು ಜೋಳ ಕಾಳನ್ನು ತಿನ್ನುವಾಗಲೂ, ಒಂದು ರಾಗಿಯ ಕಾಳನ್ನು ತಿನ್ನುವಾಗಲೂ ನಾವು ಏನ್ ಹೇಳಬೇಕಾಗಿದೆ? ಕರ್ತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನೇ ನಿನಗೆ ಮಹಿಮೆ ಸ್ವಾಮಿ. ಒಂದು ವೇಳೆ ಕರ್ತನೇ ಈ ಒಂದು ಸ್ವಾಸ್ಥ್ಯ ನನಗಿಲ್ಲದೆ ಹೋಗ್ತಿದ್ರೆ ನಾನು ಈ ಕಾಳಿಗೋಸ್ಕರವಾಗಿ ಹಣ ಕಟ್ಟಬೇಕಾಗಿದೆ. ಈ ಕಾಳಿಗೋಸ್ಕರವಾಗಿ ನಾನು ಅಂಗಡಿಯಿಂದ ಪರ್ಚೇಸ್ ಮಾಡಬೇಕಿತ್ತು. ಆದ್ರೆ ಇದನ್ನ ಫ್ರೀ ಆಗಿ ನನಗೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನು ಒಂದು ಕಡೆ ನೋಡಿ, ಅವರು ವಾಗ್ದಾನ ದೇಶವನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಮೋಶೆ ಧರ್ಮೋಪದೇಶ ಮಾಡ್ತಾನೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 10ನೇ ವಚನದಲ್ಲಿ ಇಸ್ರೇಲ್ರಿಗೆ ಧರ್ಮೋಪದೇಶವನ್ನ ಮಾಡ್ತಾನೆ. ಏನಂತ ಮಾಡ್ತಾನೆ? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 10ನೇ ವಚನ, ನಿಮ್ಮ ದೇವರಾದ ಯೆಹೋವನು
ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟಡದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರು ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಾ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ನೋಡ್ರಿ, ಹಲ್ಲೆಲೂಯಾ. ಏನ್ ಹೇಳ್ತದೆ? ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಉತ್ತಮ ವಸ್ತುಗಳಿದಾವ, ಉತ್ತಮ ವಸ್ತುಗಳಿದಾವ. ಆ ಉತ್ತಮ ವಸ್ತುಗಳನ್ನ ನೆನೆಸಿ ಏನ್ ಮಾಡಬೇಕಂತೆ? ಕರ್ತನನ್ನ ಮರೆಯಬಾರದು. ಹಲ್ಲೆಲೂಯಾ. ಒಂದು ಕುರ್ಚಿ ಟೇಬಲ್ ಇದೆಯಾ? ಕರ್ತನನ್ನ ಮರೆಯಬಾರದು. ಒಂದು ಮಗ್ಗಿದೆಯಾ? ಕರ್ತನನ್ನ ಮರೆಯಬಾರದು. ಅದನ್ನ ತೆಗೆದುಕೊಳ್ಳೋದಕ್ಕೆ ದೇವರು ಯಾರು? ನಮ್ಮ ಜ್ಞಾನ ಅಲ್ಲ, ನಾನು ಸೆಲೆಕ್ಷನ್ ಮಾಡಿದಲ್ಲ, ಕರ್ತನ ಜ್ಞಾನ ನಮ್ಮನ್ನ ನಡೆಸಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಸ್ತೋತ್ರವನ್ನ ಹೇಳಬೇಕು. ಅದೇ ರೀತಿಯಲ್ಲಿ ನೀರು ಗುಂಡಿಗಳನ್ನ, ನಮಗಿರುವಂತಹ ಎಲ್ಲ ದಾವನ್ನ ನೀಗಿಸಿ ನಮಗೆ ಕೊಟ್ಟ ನೀರು ಅಂದ್ರೆ ಆತ್ಮಿಕ ಜಲ ಆಗಿರ್ಬೋದು, ಶಾರೀರಿಕವಾದ ಕಣ್ಣಿಗೆ ಕಾಣುವಂತ ನೀರಾಗಿರ್ಬೋದು, ಅದನ್ನು ದೇವರು ನಮಗೆ ಕೊಟ್ಟಿದಾರಲ್ಲ. ನೀರು ಎಷ್ಟು ಪ್ರಾಮುಖ್ಯ ಅಂತ ಗೊತ್ತಾಗಬೇಕು ಅಂತಂದ್ರೆ 2 ವಾರ ನೀರಿಲ್ಲದೆ ಇರಬಾರ್ದು. ಟ್ಯಾಂಕ್ ಇಂದ ನೀರ್ ಹಾಕ್ತಾ ಇರ್ತೀವಿ, ತನ್ನದ ಸಿಟಿಯಲ್ಲಿ ಅದರ ಟ್ಯಾಂಕ್ ಅಲ್ಲೂ ಕೂಡ ನೀರಿಲ್ಲ. ಆ ನಂತರ ಟ್ಯಾಂಕ್ ಇದು ನೀರದ ರೇಟ್ ಜಾಸ್ತಿ ಆಗ್ತಾ ಇದೆ, 2,000 5,000 ಅಂತ ಹೇಳ್ತಾ ಇದೆ. ಹೆಂಗಿರುತ್ತೆ ಪರಿಸ್ಥಿತಿ? ಈ ಗ್ಯಾಸ್ಗೆ ಪರದಾಡ್ತಾ ಇದೀವಿ, ಅದಕ್ಕೋಸ್ಕರವಾಗಿ ನಾವು ಒಂದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀರು ಗುಂಡಿಗಳನ್ನ, ನೀವು ಬೆಳೆಸದ ದ್ರಾಕ್ಷ ತೋಟಗಳನ್ನ, ಎಣ್ಣೆ ಮರಗಳನ್ನ, ಅಂದ್ರೆ ನಮ್ಮಲ್ಲಿರುವಂತಹ ಆಶೀರ್ವಾದ ಸಮೃದ್ಧಿ ನಮಗೆ ಯಾರು ಕೊಟ್ಟಿರೋದು? ಅನುಭವಿಸಿದ ತೃಪ್ತರಾಗಿರುವ ನಾವೇನ್ ಮಾಡ್ಬೇಕಂದ್ರೆ, ನಮ್ಮನ್ನ ಐಗುಪ್ತ ದೇಶದಿಂದ, ನಮ್ಮನ್ನ ದುಸ್ಥಿತಿಯಿಂದ ಕರೆದು ಬಂದಂತ ನಮ್ಮ ದೇವರನ್ನ ನೆನೆಸಿ ನಾವು ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ನಿಮ್ಮ ಮಧ್ಯದಲ್ಲಿರುವಂತಹ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಳಿಸದ ದೇವರು. ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡಲು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಆಶೀರ್ವಾದ ಆಗೋದು ಮುಖ್ಯ ಅಲ್ಲ, ಆಶೀರ್ವಾದ ಆದ ನಂತರ ಅದನ್ನ ನಿಭಾಯಿಸುವ ದೇವರಿಗೆ ಸ್ತೋತ್ರ ಹೇಳ್ತಾ ನಿಭಾಯಿಸುದು. ಯಾಕಂದ್ರೆ ನಾವು ಮನುಷ್ಯ ರಕ್ತ ಮಾಂಸಧಾರಿಗಳಾಗಿದ್ದೇವೆ. ನೋಡ್ರಿ, ಯಾರೇ ಆಗ್ಲಿ ಏನಾದ್ರೂ ಒಳ್ಳೆ ಕಾರ್ಯ ಮಾಡದೆ ಅಂತಂದ್ರೆ ಫಸ್ಟ್ ನಾನೊಂದು ಅಂದ್ಬಿಡ್ತೀನಿ, ಚಕ್ಕಂತ ನಾನೊಂದು ಬಂದ್ಬಿಡುತ್ತೆ ಒಳಗಡೆ. ಆದ್ಮೇಲೆ ಒಂದೇ ಸರಿ ನಮ್ಮನ್ನು ಸರಿ ಮಾಡಿಸ್ಕೊಂಡು ದೇವರಿಗೆ ಸ್ತೋತ್ರ ಅಂತ ಹೇಳ್ತೀವಿ. ಹೌದಲ್ವ? ಇದು ಮನುಷ್ಯನ ಸ್ವಭಾವ ಬೇರೆ. ಈ ಮಾಂಸದ, ಈ ಮಣ್ಣಿನ ಸ್ವಭಾವ, ಈ ಮಣ್ಣಿನ ಸ್ವಭಾವ ಹೋಗಬೇಕು. ಯಾರ ಸ್ವಭಾವ ನಮಗೆ ಬರಬೇಕು? ಯೇಸುವಿನ ಸ್ವಭಾವ ನಮಗೆ ಬರಬೇಕು. ಆತನ ಮಹಿಮೆಯ ಶರೀರದ ಆ ಸ್ವಭಾವ ನಮಗೆ ಬಂದಾಗಲೇ ಕರ್ತನು ನಮ್ಮನ್ನು, ನೋಡ್ರಿ, ಆತನ ದೇಹ ಕೂಡ ನಮ್ಮ ದೇಹದ ರೀತಿಯಲ್ಲಿ ರಕ್ತ ಮಾಂಸವಾಗಿತ್ತು. ಆದ್ರೆ ಆ ರಕ್ತ ಮಾಂಸ ಜಡಿಯಲ್ಪಟ್ಟಾಗ, ಆ ರಕ್ತ ಮಾಂಸದಿಂದ ರಕ್ತವು ಸುರಿದಾಗ ದೇವರ ಮಹಿಮೆ ಎಲ್ಲಿ ಆದಾಮ ಏದೇನ್ ತೋಟದಲ್ಲಿ ಕಳೆದುಕೊಳ್ಳಲ್ಪಟ್ಟಿದ್ದೋ ಅದೇ ಮಹಿಮೆಯನ್ನು ನಾವು ಹೊಂದುವಂತೆ ಸಾಧ್ಯವಾಗಿದೆ. ನೋಡ್ತೇವೆ, ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಸತ್ತಾಗ, ನಾವು ಸಾಯಲ್ಪಟ್ಟಾಗ, ಈ ಗೋಲಿಗಾಡು ಸತ್ತಾಗ ಅನೇಕ ಸಿವುಡುಗಳನ್ನ ನಾವು ಈ ಲೋಕದಲ್ಲಿ ಕಂಡುಕೊಳ್ಳಬಹುದು ಪ್ರಿಯರೇ. ಹಲ್ಲೆಲೂಯಾ. ನಾವು ಕಾಣದೆ ಹೋದರೂ ಕೂಡ ನಮ್ಮ ತಲೆಮಾರು ಕಾಣುತ್ತೆ. ಹಲ್ಲೆಲೂಯಾ. ನಮ್ಮ ಮಕ್ಕಳುಗಳು ಅದನ್ನ ಕಾಣ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಕೀರ್ತನೆಗಾರನು ಎಷ್ಟು ಚೆನ್ನಾಗಿ ಹೇಳಿದ ಅಂತಂದ್ರೆ, ಕೀರ್ತನೆ 127ನೇ ಅಧ್ಯಾಯ 1ನೇ ವಚನ. ಮನೆಗೆ ಪ್ರಾರ್ಥನೆ ಹೋಗುವಂತ ಸಮಯದಲ್ಲಿ ನಾವು ಇದನ್ನೆಲ್ಲ ಕೇಳಿಸ್ಕೊಂಡಿರ್ತೇವೆ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡಬೇಕು. ಯೆಹೋವನ ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಹಲ್ಲೆಲೂಯಾ. ಎಷ್ಟು ನಿಶ್ಚಿಂತೆಯಾಗಿ ನಮ್ಮ ಮನೆ ಒಳಗಡೆ ಮಲಗಿರ್ತೀವಲ್ಲ, ಕಾಯ್ತಾ ಇರೋದು ಯಾರು? ನಮ್ಮ ಕರ್ತನಾಗಿದೆ. ಹಲ್ಲೆಲೂಯಾ. ಆ ಮನೆ ಎದ್ದಿ ಕಣ್ಣು ಮುಂದೆ ನಿಂತಿದೆಯಲ್ಲ, ಬಾಡಿಗೆ ಮನೆ ಆಗಿರ್ಬೋದು, ಭೋಗ್ಯದ ಮನೆ ಆಗಿರ್ಬೋದು, ದೇವರು ಒಳ್ಳೆ ಫೆಸಿಲಿಟಿ ಕೊಟ್ಟಿದಾನಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಮಹಿಮೆ. ಯಾಕಂತಂದ್ರೆ ದೇವರು ನಮಗೆ
ಅಳಿದು ಹೋಗದಂತ ಸ್ವಾಸ್ಥ್ಯವನ್ನ ಮುಂದಿನ ದಿನಮಾನ ನಮಗೆ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಅದು ಬಿಡಾರಗಳೆಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬಟ್ಟಿದೆ, ಅದು ಅರಮನೆಗಳಿಂದ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅರಮನೆಯ ರಾಜ ರಾಣಿಯರನ್ನ ನೋಡಿ ಅವರ ಅಳಿದು ಉಳಿದು ಬಿಟ್ಟೋಗಿರುವಂತಹ ಅರಮನೆಗಳಿಗೆ ಹೋಗಿ ಇದು ಅರಮನೆ ಅಂತ ಅನ್ಕೊಂಡು ನೋಡ್ತೀವಿ. ಅದೇ ನಾಳೆ ದಿವಸ ಪರಲೋಕದಲ್ಲಿ ನಾವು ಅರಮನೆಯಲ್ಲಿರುವಾಗ ಇಲ್ಲಿ ಇರುವಂತಹ ಪರಲೋಕಕ್ಕೆ ಬರುವಂತ ವಿಶ್ವಾಸಿಗಳು ನೋಡ್ತಾರೆ ಇದು ಇವರ ಅರಮನೆ ಅಂತೆ ಅನ್ನೋದನ್ನ ಹೇಳುವುದನ್ನ ಕೇಳುವಂತ ದಿನ ಬರಬೇಕು. ಆದ್ರೆ ಅದು ನಿತ್ಯ ನಿರಂತರವಾದದ್ದು. ನಾವು ನಿತ್ಯ ನಿರಂತರವಾಗಿ ಆಳುತ್ತೇವೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ರೀತಿ ಈ ಜ್ಞಾನ ಇಲ್ಲದೆ ಇರುವವರು ಹೇಗೆ ಮಾತಾಡ್ತಾರೆ ಅಂತಂದ್ರೆ, ಇಬ್ಬರು ಸತ್ಯವೇದಲ್ಲಿ ನಾವು ನೋಡ್ತೇವೆ. ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆಯಲ್ಲಿ ಯಾರು ಅಂತ ಹೇಳ್ಬೋದು? ಅದೇ ಯಾರು ಮಾತಾಡೋದು? ಇವನ್ ಬೈಬಲ್ ಓದಿರ್ಬೇಕು ಅನ್ಸುತ್ತೆ. ಈಸಿ ಈಸಿ ಟಫ್. ಇದೇನು 4th round ಕ್ವಶನ್ ಅಲ್ಲ. ಇದು ಯಾವುದೇ ಇದು ಏನಪ್ಪ ಏನಂತ ಲಾಸ್ಟ್ಗೆ ರೌಂಡ್ ನಡೀತಲ್ಲ, 10 questions ಹೇಳ್ಕೊಡ್ತಾರಲ್ಲ, ರ್ಯಾಪಿಡ್ ಫೈರ್ ಅಲ್ಲ ಇದು. ಫಸ್ಟ್ ರೌಂಡ್ ಕ್ವಶನ್. ಯಾರಿಬ್ರು ವ್ಯಕ್ತಿಗಳು ದೇವರಿಗೆ ಮಹಿಮೆ ಕೊಡದೆ ನಾನೇ ಮಾಡಿದ್ದು ಅನ್ಕೊಂಡು ಹೇಳ್ತಾರೆ? ನೆಬೂಕದ್ನೆಚ್ಚರ್, ಹೊಸ ಒಡಂಬಡಿಕೆ ಹೆರೋದನಿಗೆ ನೋಡ್ತಾರೆ. ಇವ್ರು ಏನ್ ಮಾಡ್ತಾರೆ? ಈ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾನೆ? ಪಟ್ಟಣವನ್ನ ನೋಡಿ ದೇವರು ಅಧಿಕಾರ ಕೊಟ್ಟರು, ಇಸ್ರೇಲನ್ನ ಕರ್ಕೊಂಡು ಬಂದು ಕೂರಿಸಿದ್ದಾನೆ, ಅವ್ರನ್ನ ದಾಸತ್ವ ನಡೆಸ್ತಾ ಇದ್ದಾನೆ, ಇವ್ನಿಗೆ ಅಹಂಕಾರ ಇಟ್ಬಿಡುತ್ತೆ, ರಾತ್ರಿ ಕುಡಿದ ಮತ್ತಲ್ಲಿ ಏನೋ ಹೇಳ್ತಾನೆ ಅವನು. ಇದೆಲ್ಲ ನಾನೇ ಮಾಡಿದ್ದು, ಇದೆಲ್ಲ ನಾನೇ ಮಾಡಿದ್ದು, ನಾನೇ ಕಟ್ಟಿದ್ದು, ನಾನೇ ಬೆಳೆಸಿದ್ದು ಎಲ್ಲವನ್ನ ನೋಡಿ ಹೇಳ್ತಾನೆ. ಆ ಬಾಯಿ ಇನ್ನೇನು ಆ ಮಾತು ಏನಾಗಿದೆ ಅಂದ್ರೆ ಬಾಯಿಂದ ಹೊರಟು ಕಂಪ್ಲೀಟ್ ಆಗಿಲ್ಲ. ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನ ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು. ಹಲ್ಲೆಲೂಯಾ. ಇನ್ನೂ ಕೂಡ ಬಾಯಿಂದ ಹೊರಗಡೆ ಬಂದಿಲ್ಲ ಅಂತ ರಾಜನಿಗೆ ಚರಿತ್ರೆಯಲ್ಲಿ ನಾವು ಖಾಲಿ ಬೈಬಲ್ ಅಲ್ಲಿ ಮಾತ್ರ ನೆಬೂಕದ್ನೆಚ್ಚರನನ್ನು ಓದಿದ್ದಲ್ಲ. ನಾವು ಚರಿತ್ರೆಯಲ್ಲಿ ಇದುವರೆಗೂ ಯಾರು ಎಜುಕೇಶನ್ ಮಾಡಿದ್ದೀರೋ 10th ವರೆಗೆ ಅವ್ರಿಗೆಲ್ಲರೂ ಕೂಡ ನೆಬೂಕದ್ನೆಚ್ಚರನ ಬಗ್ಗೆ ಗೊತ್ತು. ನೆಬೂಕದ್ನೆಚ್ಚರನೆಂಬ ಅದಕ್ಕೇನಂದ್ರೆ ಎಂತ ಗಾರ್ಡನ್ ಹೇಳ್ತಾರೆ, ಇದು 8 ಅದ್ಭುತಗಳಲ್ಲಿ ಒಂದು, ಈ ವರ್ಲ್ಡ್ ಅಲ್ಲಿ ಇರುವಂತಹ 8 ಅದ್ಭುತಗಳಲ್ಲಿ ಒಂದು. ಎಂತ ಗಾರ್ಡನ್ ಮರ್ತುಬಿಟ್ಟಿದ್ದೀರಾ? ನಾನು ಮರ್ತುಬಿಟ್ಟಿದ್ದೀನಿ. ಅಪೊಸ್ತಲ ಕೃತ್ಯ ಇನ್ನೊಂದು ಹೋಗೋಣ, ಯಾಕಂದ್ರೆ ನನಗೆ ಸಮಯ ಇಲ್ಲ, ನನ್ಕೊಂಡ್ರೆ ಇನ್ನ 5 ನಿಮಿಷ ಹೋಗುತ್ತೆ. ಅಪೊಸ್ತಲ ಕೃತ್ಯದಲ್ಲಿ ಯಾರೇನ್ ಹೇಳ್ತಾರೆ? ಗೊತ್ತು ಮಾಡಿದ ಒಂದು ದಿನದಲ್ಲಿ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಆಕ್ಟ್ಸ್ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಹ್ಯಾಂಗಿಂಗ್ ಗಾರ್ಡನ್ ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಇವನು ಬಾಯಲ್ಲಿ ಒಂದು ದಿವಸ ಒಳ್ಳೆ ಮಾತು ಬಂದಿದೆ, ಒಂದೇ ಒಂದು ದಿವಸ ಒಳ್ಳೆ ಮಾತು ಬಂದಿದೆ, ಅದು ಒಂದೇ ದಿವಸ, ಅದು ಕಡೆಯ ದಿವಸ. ಈ ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯಲ್ಲಿ ಅರ್ಪಡಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳಬಿದ್ದು ಸತ್ತ. ನೆಬೂಕದ್ನೆಚ್ಚರನಿಗಾದ್ರೂ ಪ್ರಾಣಿಯಾಗಿ ಕಾಡಲ್ಲಿರಕ್ ಬಿಟ್ಟರು ದೇವರು. ಇವನು ಎಂಥ ಒಂದು ದುಷ್ಟ ಅಂತಂದ್ರೆ, ಈ ದುಷ್ಟನಿಗೆ ದೇವರು ಏನಂತಂದ್ರೆ ಪಾತ್ರೆ ತುಂಬೋಗಿತ್ತು ಅನ್ಸುತ್ತೆ, ತುಂಬೋಗಿ ಇವನನ್ನ ಡಿಲೀಟೇ ಮಾಡ್ಬಿಟ್ರು. ಎಲ್ಲಿ ಅಂತಂದ್ರೆ ಆ ಕ್ಷಣದಲ್ಲಿ ದೇವದೂತ ಬಂದು ಹೊಡೆದ, ಹುಳ ಬಿದ್ದು ಸತ್ತ. ಈ ಹುಳ ಬಿದ್ದು ಸಾಯುವಂತ ಒಂದು ಇದಿದೆಯಲ್ಲ, ಈಗ್ಲೂ ಕೂಡ ಕೆಲವರು ಸಸ್ಪೆಕ್ಟ್ ಮಾಡ್ತಾರೆ ಅಷ್ಟೇನೆ, ಬಟ್ ಈಗ್ಲೂ ಕೂಡ ಅದು ಕ್ಲಿಯರ್ ಆಗಲಿ ಯಾವ ರೀತಿಯಲ್ಲಿ ನಡೆಯಿತು. ಆಲೋಚನೆ ಮಾಡ್ರಿ, ಒಂದೇ ಸರಿ ಕಣ್ಣಲ್ಲಿ ಕಿವಿಯಲ್ಲಿ ಎಲ್ಲ ಹುಳ ಬಂದು ಎಲ್ಲ ಕರಳೆಲ್ಲ ಹೊರಗಡೆ ಬಂದು ಬಿದ್ದು ಸಾಯೋದು ಎಂತ ದಾರುಣವಾದ ಮರಣ. ಭೂಮಿ ಅಡಿಯಲ್ಲಿ ನಡೆಯುವಂತ ವಿಚಾರ 2 hours ಅಲ್ಲಿ ನಡೆಯುವಂತ ವಿಚಾರ, 48 hours ಅಲ್ಲಿ ಅದು ಭೂಮಿಯಲ್ಲಿ ಮೇಲೆ ನಿಂತಿರುವಂತ ವ್ಯಕ್ತಿಯ ಬಾಡಿಯಲ್ಲಿ ಆಗ್ಲೇ ನಡೀತಾ ಇದೆ.
ಎಂತ ದಾರುಣವಾದ ಮರಣ. ಯಾರಾದ್ರೂ ಬಾಡಿಯಲ್ಲಿ ಹುಳಗಳು ಓಡಾಡೋದನ್ನು ನೋಡಿದ್ದೀರಾ? ಜೀವ ಇದೆ, ಬಾಡಿ ಜೀವ ಇದೆ, ಆದ್ರೆ ಹುಳ ಓಡಾಡ್ತಾ ಇದೆ ಗಾಯದಲ್ಲಿ ಆಗಿರ್ಬೋದು. ಯಾರಾದ್ರೂ ನೋಡಿದ್ದೀರಾ? ನೋಡಿರ್ಬೋದು, ನಿಮ್ಗೆ ವಿಡಿಯೋದಲ್ಲಿ ನೋಡಿರ್ಬೋದು, ಡೈರೆಕ್ಟ್ ಆಗಿ ನೋಡಿದ್ದೀರಾ? ಅದನ್ನ ನೋಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಯಾಕಂದ್ರೆ ದುಸ್ಥಿತಿಯ, ಮನುಷ್ಯನ ದುಸ್ಥಿತಿಯನ್ನು ನೋಡ್ಬೇಕು. ಮನುಷ್ಯನ ದುಸ್ಥಿತಿಯನ್ನು ನೋಡಿದ್ರೆ ನಾವು ಜೋಪಾನಾಗಿರ್ತೀವಿ. ಯಾಕಂದ್ರೆ ನಾಳೆ ದಿವಸ ನನ್ನ ಪರಿಸ್ಥಿತಿ ಹಿಂಗಾಗ್ಬೋದು ಅಂತ ಅನ್ಕೊಂಡು ಎಚ್ಚೆತ್ಕೊಂಡ್ಬಿಡ್ತೀವಿ. ಅದಕ್ಕೆ ಕರ್ತನು ಏನಂತಂದ್ರೆ ಏನ್ ಹೇಳ್ತಾರೆ, ನಾವು ದೇವರ ನಾಮವನ್ನ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು, ಲೈವ್ ಅಲ್ಲಿ ನೋಡ್ತಿರುವಂತ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂತ ಮಾತು ಇದೆ, ನಿಮ್ಮನ್ನ ಆಶೀರ್ವಾದ ಖಂಡಿತವಾಗಿ ದೇವರು 100% ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ತನ್ನ ಮಕ್ಕಳನ್ನಲ್ಲದೆ ಆತನು ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋದಕ್ಕೆ ಅದನ್ನು ಮುಂದಾಗೋದಿಲ್ಲ. ತನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಮೇಲಕ್ಕೆತ್ತಿರ್ತಾರೆ. ಆದ್ರೆ ಒಂದನ್ನ ಏನಂತಂದ್ರೆ, ಆತನು ಮಾಡಿದ ಉಪಕಾರವನ್ನ ನಾವು ನೆನೆಸಬೇಕಾಗಿದೆ. ಹಲ್ಲೆಲೂಯಾ. ಆತನನ್ನ ಮರೆಗ ನೋಡಿ, ಕರ್ತನಾದ ಯೇಸು, ಕರ್ತನಾದ ದೇವರು ಸರ್ವಶಕ್ತನು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮರೆಬಾರದು ಅಂತ ಹೇಳ್ತಾರೆ. ಆದ್ರೆ ನಾವು ಹೇಳ್ಬೇಕು, ನಿನ್ನನ್ನು ಮರೆಯೋದಿಲ್ಲ ಅಂತ ಹೇಳ್ಬೇಕು. ಮಗ ಹೇಳ್ಬೇಕು, ನಾನು ನಿನ್ನ ಮರೆಯೋದಿಲ್ಲ ಅಪ್ಪನಿಗೆ. ಅಪ್ಪ ಹೇಳುವ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನನ್ನ ಮರಿಬೇಡಪ್ಪ, ನನ್ನನ್ನು ಸಾಕು, ನನ್ನ ನೋಡ್ಕೋ, ನನ್ನನ್ನು ನೋಡ್ಕೊಂಡು ನಡೆಸು ಅನ್ಕೊಂಡು ಅಪ್ಪ ಹೇಳುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. ಆದ್ರೆ ನಾವು ಮಕ್ಕಳಾಗಿದ್ದೇವೆ, ಅಂತ ಪರಿಸ್ಥಿತಿ ನಮಗೆ ಬರಬಾರ್ದು, ಅಂತ ಕನಸುಗಳು ನಮಗೆ ಬೀಳಬಾರ್ದು, ಅಂತ ದೈವಕ್ಕೆ ನಾವು ಹೊಂದ್ಕೋಬಾರ್ದು. ನಾವು ಕರ್ತನೆ, ನಾನು ನಿನ್ನನ್ನ ಮರೆಯೋದಿಲ್ಲ. ಹಲ್ಲೆಲೂಯಾ. ನಾನು ನಿನ್ನನ್ನು ತೊರೆಯೋದಿಲ್ಲ ಕರ್ತನೆ, ನಾನು ನಿನಗೋಸ್ಕರ ಜೀವಿಸ್ತೇನೆ. ಎಂತ ಕಷ್ಟಗಳು, ಶೋಧನೆಗಳು, ವೇದನೆಗಳು ಬಂದರೂ ಕೂಡ ನಾನು ನಿನಗೋಸ್ಕರ ನಿಲ್ಲುತ್ತೇನೆ ಎನ್ನುವುದನ್ನು ನಾವು ಹೇಳುವವರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ನಮಗೋಸ್ಕರ ಅನೇಕ ಬಾಗಿಲುಗಳನ್ನ ಕರ್ತನು ತೆರೆದಿದ್ದಾನೆ, ಅನೇಕ ಯುದ್ಧಗಳನ್ನ ಆತನು ಮಾಡಿದ್ದಾನೆ, ಅನೇಕ ಶತ್ರುಗಳನ್ನ ಎಡೆಮುರಿ ಕಟ್ಟಿದ್ದಾನೆ ಅಲ್ವಾ? ಕರ್ತನಿಗೆ ನಾವು ಕೃತಜ್ಞರಾಗಿ ಇವತ್ತಿನ ದಿವಸ ನಾವು ಸಂದೇಶವನ್ನು ಮುಗಿಸ್ತಾ ಇದ್ದೇವೆ ಪ್ರಿಯರೇ. ಸಂದೇಶದ ಕೊನೆಯ 4 ಪಾಯಿಂಟ್ ಅನ್ನ ಮತ್ತೆ ತಿರುಗಿ ಹೇಳ್ತಾ ಇದ್ದೇನೆ. ಯೋಚಿಸದೆ ತುಂಬಾ ವೇಗವಾಗಿ ಸಹಾಯವನ್ನ ಮಾಡೋದು, ನಮ್ಮ ಅದ್ಭುತ ಮತ್ತು ಬಿಡುಗಡೆಯನ್ನ ಹೊಂದಿದಾಗ ವಿಪರೀತವಾಗಿ ಅದರ ಬಗ್ಗೆ ಮಾತಾಡುದು, ಒಂದು ಸ್ಥಾನಕ್ಕೆ ತಲುಪಿದಾಗ ಬಹಳ ಆರಾಮಾಗಿ ನನ್ಗೆಲ್ಲ ಮುಗಿತು, ನಂದೆಲ್ಲ ಚೆನ್ನಾಗಿದ್ದೀನಿ ಅನ್ನೋದು. 4ನೇದಾಗಿ ನಿನ್ನ ಆಶೀರ್ವಾದ ಮೂಲಕ ಕರ್ತನಾದ ಯೇಸುವನ್ನ ಮರೆಯಬಾರದು. ಆತನಿಗೆ ಸ್ತೋತ್ರ ಹೇಳಬೇಕು ಅನ್ನೋದನ್ನ ಈ ಸಮಯದಲ್ಲಿ ಇವತ್ತಿನ ದಿವಸ ಕಲಿತಿದ್ದೇವೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ನಿರ್ಧಾರ ಪ್ರಿಯರೇ. ಹಲ್ಲೆಲೂಯಾ. ಒಂದು ಆಶೀರ್ವಾದ ನಿಮ್ಮ ಮನೆಯಲ್ಲಿ ಇದೆಯಾ? ಆ ಆಶೀರ್ವಾದವನ್ನ ಕಾಪಾಡಿಕೊಳ್ಳೋಣ. ಕರ್ತನು ಆಶೀರ್ವಾದವನ್ನು ಕಾಪಾಡಿಕೊಳ್ಳುವುದಕ್ಕೆ ಅದನ್ನು ಕೃಪೆ ಕೊಟ್ಟಿದ್ದಾನೆ, ಆದರೂ ನಮ್ಮ ಜೊತೆ ಮಾತನಾಡಿದ್ದಾನೆ. ಇದನ್ನು ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಗಳನ್ನು ನಾವು ಮಾಡುವಾಗ ದೈವ ಸಾನ್ನಿಧ್ಯದ ಮಧ್ಯದಲ್ಲಿ ನಮ್ಮನ್ನ ಆಶೀರ್ವಾದ ಅಲ್ಲ, ಆಶೀರ್ವಾದ ನಿಧಿಯಾಗಿ ಇಡುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಬರಬ ಶದರದ ರಿಯಲ್ದರ ಅಚ್ಚನಾದನ ಸೆಕ್ಕೆರಿಯ ರಿಯಂದ್ರ ನಮ ಸೆಕ್ಕೆದೆರೆವೋ ಶಂದುರಿಯ. Oh, thank you, Jesus. We worship you, Lord. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಸನ್ನಿಧಿಯಲ್ಲಿ ಕರ್ತನೇ ಈ ಬೆಳಗಿನ ಜಾವದಲ್ಲಿ ಕೂಡಿ ಬರುವುದಕ್ಕೆ ಕೊಟ್ಟಂತಾನೆ ನಮ್ಮ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಯೇಸುವೇ. ಕರ್ತನೇ ರಾಜ, ಹೌದು ಸ್ವಾಮಿ, ಎಂದಿಗೂ ಸ್ವಾಮಿ ನೀನು ಮಾಡಿದಂತ ಆಶೀರ್ವಾದ, ನಿನ್ನ ಆಶೀರ್ವಾದದ ಹಸ್ತವನ್ನು ನಾವು ಮರೆಯಲಾಗಿ ನಮ್ಮನ್ನ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಮ್ಮನ್ನ ಬಲಪಡಿಸಿ ನಡೆಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಕರ್ತನೇ ರಾಜ, ಪರಿಶುದ್ಧನಾದ ದೇವರೇ, ನೀನು ತಾನೇ ನಮ್ಮನ್ನ ಬಲಪಡಿಸುವ ಕರ್ತನೆ. ನಾವು ಯೋಚಿಸಿದ ಯಾರಿಗೂ ಕರ್ತನೆ ಸಹಾಯವನ್ನ ಮಾಡದ ಹಾಗೆ, 2ನೇದಾಗಿ ಕರ್ತನೆ ನಿನ್ನ ಆಶೀರ್ವಾದವನ್ನ ಹೊಂದಿರುವಾಗ ಕರ್ತನೆ ರಾಜ, ಯಾವುದೇ ಕಾರಣಕ್ಕೂ ನಿನಗೆ ಸ್ತೋತ್ರ ಹೇಳದೆ ಜೀವಿಸದ ಹಾಗೆ ನಮ್ಮನ್ನ ನೀನು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಇನ್ನು ಎರಡು ಕಾರ್ಯಗಳನ್ನು ನಾವು ಕಲ್ತಿದ್ದೇವಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಕೈಗೊಂಡು ನಡೆಯುವಾಗ ಸಾಯದಸ್ತವನ್ನ ಚಾಚು. ಇದಕ್ಕೆ ವಿರುದ್ಧವಾಗಿ ಕರ್ತನೆ ಈ ದೈವೋಕ್ತಿಯನ್ನು ಹೊಂದದ ಹಾಗೆ ನಮ್ಮಲ್ಲಿ ತಡೆ ಹಿಡಿಯುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ, ನಮ್ಮ ಆಶೀರ್ವಾದವನ್ನು ಕಲಿಯುವುದಕ್ಕೆ ಬರುವಂತೆಲ್ಲ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾರೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಜೀವವುಳ್ಳ ತಂದೆ. ಆಮೆನ್.